ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉಪಮಿಸಬಾರದ ಉಪಮಾತೀತರು, ಕಾಲಕರ್ಮರಹಿತರು, ಭವವಿರಹಿತರು, ಕೂಡಲ ಸಂಗಮ ದೇವ ನಿಮ್ಮ ಶರಣರು. ಬಸವಾದಿ ಶರಣರನ್ನು ಹಾಗೂ ಜಗತ್ತಿನ ಎಲ್ಲ ದಾರ್ಶನಿಕರನ್ನು ನೆನೆಯುತ್ತಾ ನಾವು ಶರಣರ ಶಿವಯೋಗ ಕುರಿತು ಮಾತನಾಡುವಾಗ ಇದು ಶರಣರ ಮೂಲ ನೆಲೆ. ಇದು ಶಿವಯೋಗ ಅಂದರೆ ಇಲ್ಲಿ ಶಿವಯೋಗ ಅನ್ನುವ ಎರಡು ಶಬ್ದಗಳಿಂದ ಶಿವಯೋಗವಾಗಿದೆ. ಶಿವ ಮತ್ತು ಯೋಗ. ಶಿವ ಅಂದರೆ ನಮ್ಮ ಶರಣರು ಆ ಒಂದು ಪರಾತ್ಪರ ವಸ್ತುವಿಗೆ, ಶೂನ್ಯಕ್ಕೆ ಶಿವ ಅಂತ ನಮ್ಮ ಶರಣರು ಕರೆದರೆ, ಶೈವರು ಈ ಒಂದು ಪೌರಾಣಿಕ ಶಿವನಿಗೆ ಶಿವ ಅಂತ ಕರೀತಾರೆ. ಈ ಶಿವ ಅನ್ನುವ ಗೊಂದಲಗಳು ನಮ್ಮಲ್ಲಿ ಈ ಶಿವ ಅನ್ನುವ ಶಬ್ದದ ಬಗ್ಗೆ ಇವೆ. ಅದಕ್ಕಾಗಿ ಇಲ್ಲಿ ಶರಣರ ಶಿವಯೋಗ, ಈ ಶರಣರ ಶಿವಯೋಗಕ್ಕೆ ಬಸವಯೋಗ, ಲಿಂಗಾಂಗ ಯೋಗ, ಅನಿಮಿಷ ಯೋಗ, ಮನಮಗ್ನ ಯೋಗ, ದೃಷ್ಟಿಯೋಗ ಅಂಥೇಳಿ ಕರೀತಾರೆ. ಇಲ್ಲಿ ಶಿವಯೋಗ ಅಂದರೆ ಇದೊಂದು ಬರೀ ಉಪನ್ಯಾಸ ಅಲ್ಲ. ಯಾಕಂದರೆ ಇದೊಂದು ಸಾಧನೆಯ ಕ್ರಮ. ನಾವು ಬರೀ ಮಾತನಾಡಿದರೆ ಅಥವಾ ನೀವು ಬರೀ ಕೇಳಿದರೆ ಶಿವಯೋಗಿಗಳಾಗೋದಿಲ್ಲ. ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಉಪಕರಣಗಳನ್ನು, ಗ್ರಂಥಗಳನ್ನು ಕೊಟ್ಟ ಮಾತ್ರಕ್ಕೆ ಅವನು ವೈದ್ಯನಾಗೋದಿಲ್ಲ. ಹಾಗೆಯೇ ಒಂದು ವಿಶ್ವದ ಭೂಪಟದಲ್ಲಿ ಒಂದು ದೇಶವನ್ನು ತೋರಿಸಿದ ಮಾತ್ರಕ್ಕೆ ಆ ದೇಶವನ್ನು ನೋಡಿದ ಹಾಗೆ ಆಗೋದಿಲ್ಲ. ಅದೇ ರೀತಿ ನಾವು ಬರೀ ಇಷ್ಟಲಿಂಗದ ಬಗ್ಗೆ ಕಟ್ಟಿಕೊಂಡರೆ ಆಗಲಿ ಅಥವಾ ಕೇಳುವುದಲ್ಲಾಗಲಿ ಹೇಳುವುದನ್ನಾಗಲಿ ಮಾಡಿದರೆ ನಾವು ಶಿವಯೋಗಿಗಳಾಗುವುದಿಲ್ಲ. ಇದನ್ನು ನಾವು ಸಾಧಿಸಬೇಕಾಗ್ತದೆ. ಅದಕ್ಕಾಗಿ ಈ ಶಿವಯೋಗ ಅಂದರೆ ಇದು ಸಾಧನೆಯ ಒಂದು ಕ್ರಮ. ಇಲ್ಲಿ ಶಿವಯೋಗದ ಉದ್ದೇಶ ಏನಂತಂದರೆ ನಮ್ಮನ್ನು ನಾವು ಅರಿಯೋದು. ನಾವು ಎಲ್ಲಿಂದ ಬಂದೀವಿ, ನಾವು ಇಲ್ಲಿ ಯಾಕೆ ಬಂದೀವಿ, ನಾವು ಎಲ್ಲಿಗೆ ಹೋಗಬೇಕಾಗಿದೆ, ನಮ್ಮ ಮೂಲ ಸ್ವರೂಪದ ದರ್ಶನವನ್ನು ನಾವು ಮಾಡಿಕೊಳ್ಳುವ ಸಲುವಾಗಿ ಈ ಶಿವಯೋಗವನ್ನು ಶಿವಯೋಗದ ರಹಸ್ಯವನ್ನು ನಾವು ಅರಿಬೇಕಾಗಿದೆ. ಅದಕ್ಕಾಗಿ ಈ ಜಗತ್ತಿನಲ್ಲಿ ಈ ಜೀವ, ಜಗತ್ತು ಮತ್ತು ಈಶ್ವರ ಈ ಮೂರರ ಕುರಿತು ಎಲ್ಲ ಮತ, ಪಂಥ, ಧರ್ಮಗಳು ಹೇಳ್ತವೆ. ಈ ಮೂರರ ಸಂಬಂಧವನ್ನು ಏನು ತಿಳಿಸೋದಿದೆಯಲ್ಲ, ಇದು ಶಿವಯೋಗದ ಉದ್ದೇಶ. ಇಲ್ಲಿ ನಮ್ಮ ಅಲ್ಲಮ್ಮ ಪ್ರಭುದೇವರು ಒಂದು ವಚನ ಹೇಳ್ತಾರೆ: ಸಹಜದಿಂದ ನಿರಾಲಂಬವಾಯಿತು, ನಿರಾಲಂಬದಿಂದ ನಿರಾಳವಾಯಿತು, ನಿರಾಳದಿಂದ ನಿರವಯವಾಯಿತು, ನಿರವಯದಿಂದ ಆದಿಯಾಯಿತು, ಆದಿಯಲ್ಲಿ ಮೂರ್ತಿಯಾದನೊಬ್ಬ ಶರಣ. ಆ ಶರಣನ ಮೂರ್ತಿಯಿಂದ ಸದಾಶಿವನಾದ ಅಂದರೆ ಆಕಾಶ ತತ್ವ. ಇಲ್ಲಿ ಆದಿಯಲ್ಲಿ ಮೂರ್ತಿಯಾದನೊಬ್ಬ ಶರಣ ಅಂದರೆ ಇದು ಆತ್ಮತತ್ವ. ಸದಾಶಿವನ ಮೂರ್ತಿಯಿಂದ ರುದ್ರನಾದ ಅಗ್ನಿತತ್ವ. ಆ ರುದ್ರನ ಮೂರ್ತಿಯಿಂದ ವಿಷ್ಣುವಾದ ಜಲತತ್ವ. ಆ ವಿಷ್ಣುವಿನ ಮೂರ್ತಿಯಿಂದ ಬ್ರಹ್ಮನಾದ ಪೃಥ್ವಿ ತತ್ವ. ಆ ಬ್ರಹ್ಮ ಮೂರ್ತಿಯಿಂದಲಾದವು ಸಕಲ ಜಗತ್ತು, ಜೀವಜಂತುಗಳೆಲ್ಲ. ಇವರೆಲ್ಲ ನಮ್ಮ ಗುಹೇಶ್ವರ ಲಿಂಗದ ಕರಸ್ಥಲದ ಹಂಗಿನಲ್ಲಿ ಹುಟ್ಟಿ ಬೆಳೆದರು. ಈ ವಚನ ನಮಗೆ ಅರ್ಥ ಆದರೆ ನಮ್ಮ ಮೂಲ ಸ್ವರೂಪ ಏನು, ನಾವು ಎಲ್ಲಿಂದ ಬಂದೀವಿ, ನಮ್ಮ ಈ ಒಂದು ಆರಂಭ ಎಲ್ಲಿಂದ ಆಯಿತು ಅನ್ನೋದರ ಬಗ್ಗೆ ನಮಗೆ ಗೊತ್ತಾಗ್ತದೆ. ಅದಕ್ಕಾಗಿ ಬಹಳಷ್ಟು ಜನ ಒಂದು ಮಹಾಪುರುಷ ಅಭಿಪ್ರಾಯ ಏನಪ್ಪ ಅಂದರೆ, ನಮ್ಮ ಈಗಿನ ವ್ಯಕ್ತ ಅವಸ್ಥೆಯ ಹಿಂದೆ ಒಂದು ಅವ್ಯಕ್ತ ವ್ಯವಸ್ಥೆ ಇದೆ. ನಾವು ಬಂದಿರುವುದು ಅದರಿಂದ. ಅವ್ಯಕ್ತವೇ ಈ ಪ್ರಪಂಚದಲ್ಲಿ ಅಭಿವ್ಯಕ್ತವಾಗ್ತಾ ಇದೆ ಮತ್ತು ನಾವು ಪುನಃ ಆ ಅವ್ಯಕ್ತಾವಸ್ಥೆಗೆ ಹಿಂತಿರುಗುವುದಕ್ಕಾಗಿಯೇ ಮುಂದುವರಿಯುತ್ತಿದ್ದೇವೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಇಡೀ ಜೀವನದ ಈ ಮನುಷ್ಯ ಜನ್ಮದಲ್ಲಿ ಬಂದಿದ್ದೀವಿ ಅಂದರೆ ಮೂಲ ಸ್ವರೂಪದ ದರ್ಶನವನ್ನು ನಾವು ಮಾಡಿಕೊಳ್ಳುವ ಉದ್ದೇಶಕ್ಕಾಗಿ ಈ ಶಿವಯೋಗವನ್ನು ನಾವೆಲ್ಲರೂ ಅರಿಬೇಕಾಗಿದೆ ಮತ್ತು ಮಾಡಬೇಕಾಗಿದೆ. ಇಲ್ಲಿ ಶಿವಯೋಗದಲ್ಲಿ ಈ ಸಾಧನೆಯ ವಸ್ತು ಅಂದರೆ ಇಷ್ಟಲಿಂಗ. ಲಿಂಗ ಅಂದರೆ ಶರಣರು ಹೇಳ್ತಾರೆ, ಲಿಕಾರವೇ ಶೂನ್ಯ, ಬಿಂದುವೇ ಲೀಲೆ, ಗಕಾರವೇ ಚಿತ್ತು. ಈ ತ್ರಿವಿಧದೊಳಗಿದೆ ಲಿಂಗವೆಂಬ ಸಕಿಲ. ಇದರ ಸಂಚವನಾತ ಬಲ್ಲ
ಆತನೇ ಲಿಂಗಸಂಗಿ. ಇದು ಕಾರಣ ಲಿಂಗಾನುಭವಿಗಳ ಶ್ರೀ ಚರಣಕ್ಕೆ ನಮೋ ನಮೋ ಎಂಬೆ ಕೂಡಲ ಚೆನ್ನ ಸಂಗಮ ದೇವ ಅಂಥೇಳಿ. ಇಲ್ಲಿ ಪರವಸ್ತು ಲಿಂಗ ಈ ತನ್ನ ಲೀಲೆಗೋಸ್ಕರ ಈ ಸೃಷ್ಟಿಯ ರಚನೆ ಅಂದರೆ ಚಿತ್ತುವಿನ ರಚನೆ ಆಗ್ತದೆ. ಇದರ ರಹಸ್ಯ ಅರಿಯೋದೇ ಶಿವಯೋಗ. ಇದರ ಸಕೀಲ ಅಂದರೆ ಪರಮಾತ್ಮನ ಸಂಬಂಧವನ್ನು ಏನು ತಿಳಿಸ್ತದಲ್ಲ, ಇದು ಶಿವಯೋಗ. ಈ ಶಿವಯೋಗದ ರಹಸ್ಯ ನಮ್ಮ ಮೂಲ ಸ್ವರೂಪದ ರಹಸ್ಯ ಅಂಥೇಳಿ. ನಮ್ಮ ಮೂಲ ಸ್ವರೂಪದ ರಹಸ್ಯವನ್ನು ಅರಿಯೋಕ್ಕಾಗಿಯೇ ಹಲವಾರು ಸಿದ್ಧಾಂತಗಳು, ಯೋಗಗಳು, ಭಿನ್ನ ಭಿನ್ನ ಮತ ಪಂಥಗಳು, ಧರ್ಮಗಳು ಹುಟ್ಟಿರ್ತಾವೆ. ಅದಕ್ಕಾಗಿ ಇವೆಲ್ಲಗಳ ಸಾರ ಏನಿದೆಯಪ್ಪ ಅಂದರೆ ಶರಣರ ಶಿವಯೋಗ. ಅಪ್ಪ ಬಸವಣ್ಣನವರು ಈ ಗೃಹಸ್ಥರಿಗೂ ಕೂಡ ಇದನ್ನು ಅರಿಯುವ ಸಲುವಾಗಿ ಗಿರಿಗಂವರಗಳಲ್ಲಿ ಹೋಗಬೇಕಾಗಿಲ್ಲ, ಸಂಸಾರವನ್ನು ಬಿಡಬೇಕಾಗಿಲ್ಲ. ಸಂಸಾರದಲ್ಲಿ ಇದ್ದುಕೊಂಡೇ ನಾವು ನಮ್ಮತನವನ್ನು ಅರಿಯುವ ಸಲುವಾಗಿ ಸರಳವಾದಂತಹ ಯೋಗವನ್ನು, ಸರಳವಾದಂಥ ಮಾರ್ಗವನ್ನು ನಮಗೆ ಬಸವಣ್ಣನವರು ವಿಶ್ವಗುರು ನಮಗೆ ದಯಪಾಲಿಸಿದ್ದಾರೆ. ಅದಕ್ಕಾಗಿ ನಮ್ಮ ಮೈಲಾರ ಬಸಲಿಂಗ ಶರಣರು ಹೇಳ್ತಾರೆ, ಹಲವು ಯೋಗವ ಮಾಡಿ ಫಲವೇನು ಮಗನೇ ಎಂದೊಲಿದು ಲಿಂಗಾಂಗ ಸುಲಭ ಯೋಗವದೊಡನೆ ಕಲಿಸಿದ ಗುರುವೇ ಕೃಪೆಯಾಗು ಅಂಥೇಳಿ. ಅದಕ್ಕಾಗಿ ಚಾಮರಸ ಕವಿ ಹೇಳ್ತಾರೆ, ಕಾಯದೊಳು ಗುರುಲಿಂಗ ಜಂಗಮ ದಾಯತವನ್ನರಿಯಲಿಕ್ಕೆ ಸುಲಭೋಪಾಯದಿಂದ ಇದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರಿ ಸಂಗನ ಬಸವ ಶರಣಾರ್ಥಿ ಅಂತ ಹೇಳ್ತಾರೆ. ಅಂದರೆ ಈ ಗುರುಲಿಂಗ ಜಂಗಮ ತತ್ವಗಳು ನಮ್ಮೊಳಗೆ ಇವೆ. ಈ ಸಾಧನೆಯ ನೆಲೆಯಲ್ಲಿ ನೋಡಿದಾಗ ಇಲ್ಲಿ ಗುರು ಶಿವನ ಅರಿವಾಗ್ತದೆ, ಲಿಂಗ ಶಿವನ ಕುರುಹು ಆಗ್ತದೆ, ಜಂಗಮ ಶಿವನ ನೆನಹು ಆಗ್ತದೆ. ಈ ಧಾರ್ಮಿಕ ನೆಲೆಯಲ್ಲಿ ನೋಡಿದಾಗ ಗುರು ಅನ್ನೋನು ದೀಕ್ಷೆಯನ್ನು ಕೊಡ್ತಾನೆ, ಲಿಂಗ ಅನ್ನೋದು ನಮಗೆ ಶಿವಯೋಗದ ಉಪಾಸನಾ ವಸ್ತು ಆಗ್ತದೆ, ಜಂಗಮ ಅಂದರೆ ಆ ಲಿಂಗಾಂಗ ಸಾಮರಸ್ಯವನ್ನು ಪಡೆದಂಥವನು ಶಿವಜ್ಞಾನಿ ಮತ್ತು ಈ ಲಿಂಗ ತತ್ವವನ್ನು ಪ್ರಚಾರ ಮಾಡುವ ಅನ್ನುವುದು ಧಾರ್ಮಿಕ ನೆಲೆಗಟ್ಟಿನಲ್ಲಿ ನೋಡ್ತೀವಿ. ಈ ಶಿವಯೋಗವನ್ನು ಸಾಧಿಸುವ ಪರಿಯನ್ನು ಕುರಿತು ನಮ್ಮ ಪ್ರಭುದೇವರು ಹೇಳ್ತಾರೆ, ಕಾಣದ ನರಸುವರಲ್ಲದೆ ಕಂಡದ ನರಸುವರೇ ಹೇಳ, ಘನಕ್ಕೆ ಘನವಾದ ವಸ್ತು ತಾನೇ ಗುರುವಾದ, ತಾನೇ ಲಿಂಗವಾದ, ತಾನೇ ಜಂಗಮವಾದ, ತಾನೇ ಮಂತ್ರವಾದ, ತಾನೇ ತಂತ್ರವಾದ, ತಾನೇ ಯಂತ್ರವಾದ, ತಾನೇ ಸಕಲ ವಿದ್ಯಾಸ್ವರೂಪನಾದ. ಇಂತಿವೆಲ್ಲವನ್ನು ಒಳಗೊಂಡು ಎನ್ನ ಕರಸ್ಥಳಕ್ಕೆ ಬಂದ ಬಳಿಕ ಇನ್ನು ನಿರ್ವಿಕಾರ ಗುಹೇಶ್ವರ ಅಂತ ಹೇಳ್ತಾರೆ. ಈ ಇಷ್ಟಲಿಂಗ ಯಾವ ರೀತಿ ಇದೆ ಅಂದರೆ, ಈ ಇಷ್ಟಲಿಂಗದಲ್ಲಿ ಆ ಪರವಸ್ತು ತಾನೇ ಗುರುವಾಗಿ, ತಾನೇ ಲಿಂಗವಾಗಿ, ತಾನೇ ಜಂಗಮವಾಗಿ, ಅಂದರೆ ನಮ್ಮಲ್ಲಿ ಅರಿವು, ಆಚಾರ ಮತ್ತು ಅನುಭವದ ಪ್ರತೀಕವಾಗಿ ಆ ದೇವನು ನಮ್ಮೊಳಗೆ ನೆಲೆಗೊಳ್ತಾನೆ. ನಮ್ಮೊಳಗೆ ಆ ಶಿವತತ್ವ ಇದೆ, ಶಿವನ ಬೀಜ ಇದೆ. ಅದಕ್ಕಾಗಿ ನಾವು ನಮ್ಮ ಪಯಣ ಮತ್ತು ಶಿವನೆಡೆಗೆ ಇಲ್ಲಿ ಮಂತ್ರವಾದ ಅನ್ನುವುದಲ್ಲಿ ಆ ಮಂತ್ರ ಸಂಬಂಧವನ್ನು ನಾವು ಈ ಶಿವಯೋಗದಲ್ಲಿ ನಾವು ಮಾಡ್ಕೋಬೇಕಾಗ್ತದೆ. ಅದಕ್ಕಾಗಿ ಈ ನಮ್ಮೊಳಗಿನ ನಿರವಯ ಲಿಂಗದ ಪೂಜೆಯೇ ಇದು ಆಗಿದ್ದರಿಂದ ಇದನ್ನು ಅಹಂಗ್ರೋಪಾಸನೆ ಅಂತ ಕೂಡ ನಾವು ಕರಿತೀವಿ. ಶರಣರು ಪ್ರಭುದೇವರು ಹೇಳ್ತಾರೆ, ನಮ್ಮ ಸ್ಥೂಲ ದೇಹ ಇರುವವರೆಗೂ ಕೂಡ ಇಷ್ಟಲಿಂಗವನ್ನು ನಾವು ಧರಿಸಬೇಕು ಅಂಥೇಳಿ. ಅದಕ್ಕಾಗಿ ಇಷ್ಟಲಿಂಗ ಯಾವ ರೀತಿ ಸಾಮಾಜಿಕ ನೆಲೆಯಲ್ಲಿ, ಧಾರ್ಮಿಕ ನೆಲೆಯಲ್ಲಿ ಮತ್ತು ಆಧ್ಯಾತ್ಮಿಕ ನೆಲೆಯಲ್ಲಿ ಕೂಡ ಇಷ್ಟಲಿಂಗದ ಒಂದು ಪಾತ್ರ ಬಹು ಅವಶ್ಯಕವಾಗಿದೆ. ಇಲ್ಲಿ ಶರಣ ಅಪ್ಪ ಬಸವಣ್ಣನವರು ಸರ್ವ ಸಮಾನತೆಗೋಸ್ಕರ ಮತ್ತು ಸರ್ವರೂ ಕೂಡ ಹುಟ್ಟಿನ ಮುಖಾಂತರ ಮೇಲು ಕೀಳು ಎನ್ನದೆ ಎಲ್ಲರೂ ಕೂಡ ಈ ಶಿವಯೋಗ ಸಾಧನೆ ಮಾಡಬಹುದು ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಆ ದೇವರು ನಿರಾಕಾರ ಆಗಿರುವಂಥ ದೇವರಿಗೆ ಈ ಸಾಕಾರವಾದ ಇಷ್ಟಲಿಂಗ ಇದೆಯೋ, ಹಾಗೆ ಕಾಣದ ಕಾಲವನ್ನು ನಾವು ಗಡಿಯಾರದ ಮೂಲಕ ಯಾವ ರೀತಿಯಾಗಿ ತಿಳ್ಕೊತೀವಿ, ಹಾಗೆಯೇ ಕಾಣದ ನಿರಾಕಾರ ದೇವನ ಅನುಭೂತಿಯನ್ನು ನಾವು ಕಾಣುವ ಇಷ್ಟಲಿಂಗದ ಮುಖಾಂತರ ನಾವು ಆ ಒಂದು ಇಷ್ಟಲಿಂಗ ಅನುಸಂಧಾನದ ಮೂಲಕ ಈ ಕಾಣದ ನಿರಾಕಾರ ವಸ್ತುವಿನ ಆ ಮಹಾ ಬೆಳಗಿನ ಆ ಶೂನ್ಯದ ಅನುಭೂತಿಯನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಮ್ಮ ಡೋಹಾರ ಕಕ್ಕಯ್ಯ ಶರಣರು ಈ ಅಪ್ಪ ಬಸವಣ್ಣನವರ ಇಷ್ಟಲಿಂಗವನ್ನು ಡೋಹಾರ ಕಕ್ಕಯ್ಯನವರಿಗೆ ದಯಪಾಲಿಸ್ತಾರೆ. ಆವಾಗ
ನಮ್ಮ ದೋಹಾರ ಕಕ್ಕಯ್ಯನವರು ಕಷ್ಟಕಾಲದಲ್ಲಿ ಹುಟ್ಟಿದ ಕರ್ಮವ ಕಳೆದು ಮುಟ್ಟಿ ಪಾವನವ ಮಾಡಿ ಕೊಟ್ಟನಯ್ಯ ಎನ್ನ ಕರಸ್ಥಲಕ್ಕೆ ಲಿಂಗವ. ಆ ಲಿಂಗ ಬಂದು ಸೊಂಕಲೊಡನೆ ಎನ್ನ ಸರ್ವಾಂಗದ ಅವಲೋಹ ಒಳೆಯುತ್ತಯ್ಯ. ನೋಡ್ರಿ, ಇಲ್ಲಿ ಇಷ್ಟಲಿಂಗದಿಂದ ನಮ್ಮ ಒಳಗಿನ ಮನಸ್ಸಿನ ಅಣುವಮಲ, ಮಾಯಾಮಲ, ಕಾರ್ಮಿಕಮಲ, ಭವಬಂಧನಗಳು ಅಳಿಯುತ್ತವೆ ಅಂಥೇಳಿ ಈ ಜಾತೀಯತೆ ಅಳಿದು ಹೋಗ್ತದೆ. ಆ ವ್ಯಕ್ತಿ ಭಕ್ತನಾಗ್ತಾನೆ. ಎನ್ನ ತನುವಿನಲ್ಲಿ ಗುರುವ ನೆಲೆಗೊಳಿಸಿದ ಇಷ್ಟಲಿಂಗ ಬರೀ ನಾವು ಕೊಡ್ತೀವಂದ್ರೆ ಸುಮ್ಮನೆ ಅವನಿಗೆ ಜ್ಞಾನಾತ್ಮಕವಾಗಿ ಅವನಿಗೆ ಜ್ಞಾನ ನೀಡುವುದರ ಮೂಲಕ, ಇಷ್ಟಲಿಂಗದ ಜ್ಞಾನ ನೀಡುವುದರ ಮೂಲಕ ನಾವು ಇಷ್ಟಲಿಂಗ ಅವನಿಗೆ ಕೊಡಬೇಕಾಗ್ತದೆ. ಎನ್ನ ತನುವಿನಲ್ಲಿ ಗುರುವ ನೆಲೆಗೊಳಿಸಿದ, ಎನ್ನ ಮನದಲ್ಲಿ ಜಂಗಮವ ನೆಲೆಗೊಳಿಸಿದ, ಎನ್ನ ಅರಿವಿನಲ್ಲಿ ಪ್ರಸಾದವ ನೆಲೆಗೊಳಿಸಿದ. ಇಲ್ಲಿ ಅರಿವು ಮತ್ತು ಆಚಾರ ಅನುಭವ ಮೂರರ ತ್ರಿವೇಣಿ ಸಂಗಮ. ಇಂತಿ ತ್ರಿವಿಧ ಸ್ಥಾನವ ಶುದ್ಧವ ಮಾಡಿದ ಬಸವಣ್ಣನ ಕರುಣದಿಂದ ಪ್ರಭುವಿನ ಶ್ರೀಪಾದವ ಕಂಡು ಬದುಕಿದೆನು ಕಾಣ ಅಭಿನವ ಚನ್ನಮಲ್ಲಿಕಾರ್ಜುನ ಅಂಥೇಳಿ. ಇಲ್ಲಿ ಅಪ್ಪ ಬಸವಣ್ಣ ಸಕಲರಿಗೂ ಈ ಆಧ್ಯಾತ್ಮ ಸಾಧನೆಗೆ ಅವಕಾಶ ಕೊಟ್ಟಿದ್ದಕ್ಕಾಗೇ ಕೂಡ ಜನಪದರು ಹೇಳ್ತಾರೆ, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ, ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ ಅಂಥೇಳಿ ಅಪ್ಪ ಬಸವಣ್ಣನವರನ್ನು ಹಾಡಿ ಹೋಗುತ್ತಾರೆ. ಇನ್ನು ಮುಂದೆ ಇಷ್ಟಲಿಂಗ ಪೂಜೆ ನಾವು ಹೇಗೆ ಪೂಜಿಸಬೇಕು, ಇಷ್ಟಲಿಂಗ ಸಾಧನೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕುರಿತು ಕೇಳಿದಾಗ, ಇಲ್ಲಿ ಇಷ್ಟಲಿಂಗವನ್ನು ಸರ್ವಾಂಗದಲ್ಲಿ ಭಕ್ತಿ ತುಂಬಿ ಪೂಜಿಸಬೇಕು. ಭಕ್ತಿಯೇ ಮೂಲ. ನಮ್ಮ ಶರಣರ ಈ ಒಂದು ಸಾಧನೆಗೆ ಮೂಲ ಅಂದರೆ ನಮಗೆ ಭಕ್ತಿ. ಇಷ್ಟಲಿಂಗವನ್ನು ಕಣ್ಣು ತುಂಬಿ ನೋಡಬೇಕು, ಕಿವಿ ತುಂಬಿ ಕೇಳಬೇಕು, ಮೈ ತುಂಬಿ ಮಣಿಯಬೇಕು, ಮನ ತುಂಬಿ ಮೋಹಿಸಬೇಕು, ನಾಲಿಗೆ ತುಂಬಿ ಹಾಡಬೇಕು, ಭಾವ ತುಂಬಿ ಬೆಳಗಬೇಕು. ಅಗ್ಗವಣಿಯಿಂದ ಪೂಜಿಸಬೇಕು, ಅಗ್ಗವಣಿ ಇಲ್ಲದೆ ಪೂಜಿಸಬೇಕು. ಪತ್ರಿ ಪುಷ್ಪವ ತಂದು ಪೂಜಿಸಬೇಕು, ಪತ್ರಿ ಪುಷ್ಪ ಇಲ್ಲದೆಯೂ ಪೂಜಿಸಬೇಕು. ಕಣ್ಣಿಂದ ಪೂಜಿಸಬೇಕು, ಕಣ್ಣಿಲ್ಲದೆ ಪೂಜಿಸಬೇಕು. ನಾನು ಪೂಜಿಸಬೇಕು, ನಾನಿಲ್ಲದೆ ಪೂಜಿಸಬೇಕು. ನೀನು ಪೂಜಿಸಬೇಕು, ನೀನಿಲ್ಲದೆ ಪೂಜಿಸಬೇಕು. ನಾನು ನೀನಾಗಿ ಪೂಜಿಸಬೇಕು, ನೀನು ನಾನಾಗಿ ಪೂಜಿಸಬೇಕು. ತನ್ನ ತಾ ಪೂಜಿಸಿಕೊಳ್ಳಬೇಕು, ಪೂಜೆ ಇಲ್ಲದೆ ಪೂಜಿಸಬೇಕು. ನೋಡಿರಿ, ಇಲ್ಲಿ ಲಿಂಗಾಂಗ ಯೋಗದಲ್ಲಿ ಯಾವ ರೀತಿ ಭಾವ ಆಗ್ತದಂದರೆ ನೋಡುವ ದೃಷ್ಟ ಮತ್ತು ದೃಷ್ಟಿ ಒಂದೇ ಆಗ್ತದೆ. ಅದಕ್ಕಾಗಿ ಪ್ರಬೋಧರು ಹೇಳ್ತಾರೆ, ಅಗ್ಗವಣಿಯ ತಂದು ಮಜ್ಜನವ ಮರೆದವನ, ಪುಷ್ಪವ ತಂದು ಪೂಜೆಯ ಮರೆದವನ, ಓಗರವ ತಂದು ಅರ್ಪಿತವ ಮರೆದವನ, ಲಿಂಗವ ಕಂಡು ತನ್ನ ಮರೆದವನ ಮಹಾಗಣ ಒಳಗೊಂಡಿತ್ತು ಗುಹೇಶ್ವರ ಅಂಥೇಳಿ. ಇಲ್ಲಿ ಇಷ್ಟಲಿಂಗ ಪೂಜೆಯ ಶಿವಯೋಗದ ಅನುಸಂಧಾನದಲ್ಲಿ ನಮ್ಮನ್ನು ನಾವು ಭಾವ ನಿರ್ಭಾವ ಸ್ಥಿತಿಗೆ ನಾವು ಬರಬೇಕು ಅಂತ ಹೇಳುವ ವಚನ. ಇಲ್ಲಿ ಏಕೆ ಪೂಜಿಸಬೇಕು, ಯಾವ ರೀತಿ ಪೂಜಿಸಬೇಕು, ಏಕೆ ಪೂಜಿಸಬೇಕು ಅಂಥೇಳಿ ಇಲ್ಲಿ ನಾವು ಆತ್ಮ ಸಾಕ್ಷಾತ್ಕಾರದ ಜೊತೆಯಲ್ಲಿ ಶಿವನಲ್ಲಿ ಒಂದಾಗುವ ಶೂನ್ಯ ಸಂಪಾದನೆಗಾಗಿ ಇಷ್ಟಲಿಂಗ ಪೂಜೆ ನಾವು ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಶರಣರು ಹೇಳ್ತಾರೆ, ಈ ಭವಬಂಧನ ನಮ್ಮ ಅರಿವಿನ ಪ್ರಜ್ಞೆಯಿಂದ ನಾವು ಬದುಕ್ತಾ ಇದ್ದೀವಿ. ನಾವು ಮೂಲ ಸ್ವರೂಪದಲ್ಲಿ ಏನಿದ್ದೀವಿ ಅಂದರೆ ಶಿವತತ್ವ ನಮ್ಮೊಳಗೆ ಇದೆ, ಶಿವಬೀಜ ನಮ್ಮೊಳಗೆ ಇದೆ. ಆದರೂ ಕೂಡ ನಾವು ಮರ್ತಿದ್ದೀವಿ. ಯಾಕೆ ಮರ್ತಿದ್ದೀವಿ ಅಂದರೆ ಇಲ್ಲಿ ನಮ್ಮ ಮಡಿವಾಳ ಮಾಚಿ ತಂದೆ ಹೇಳ್ತಾರೆ, ಅಯ್ಯ ಅರಿವು ಏಕಾಗಿ ಧರಿಸಿದರು ಹೇಳ ನಿಮ್ಮ ಶರಣರು, ಅರಿವು ಆಕಾರಕ್ಕೆ ಬಂದಲ್ಲಿ ಪ್ರಕೃತಿ ಆಯಿತು, ಅರಿವು ಹಿಂದಾಗಿ ಪ್ರಕೃತಿ ಮುಂದಾಯಿತು. ಪ್ರಕೃತಿ ಸ್ವಭಾವ ನಳಿಯಬೇಕೆಂದು ಕಲಿದೇವರ ದೇವ ಇಷ್ಟಲಿಂಗವಾಗಿ ಅಂಗದಲ್ಲಿ ಬೆಳಗಿದನು ನೋಡ ಅಲ್ಲಮಯ್ಯ ಅಂಥೇಳಿ. ಅಂದರೆ ನಮ್ಮ ಪ್ರಕೃತಿ ಗುಣಗಳು ಸಹಜವಾಗಿ ನಮ್ಮ ಹುಟ್ಟಿನೊಂದಿಗೆ ಬರ್ತವೆ. ಈ ಎಲ್ಲ ಹಿಂದಿನಿಂದ ಅಣವಮಲ, ಮಾಯಾಮಲ, ಕಾರ್ಮಿಕ ಮಲತ್ರಯಗಳು, ಕರ್ಮತ್ರಯಗಳನ್ನೆಲ್ಲ ನಾವು ತೊಗೊಂಡು ಬಂದಿರ್ತೀವಿ. ಅದನ್ನು ಕಳೆಯೋಗೋಸ್ಕರ ಈ ಮನುಷ್ಯ ಜನ್ಮದಲ್ಲಿ ಬಂದು ಮುಕ್ತಾತ್ಮನಾಗುವುದು. ಆ ಶೂನ್ಯದಲ್ಲಿ ಬೆರೆತಾಗ ನಮಗೆ ಅದರ ಅನುಭೂತಿ ಆಗ್ತದೆ. ಶರಣರೆಲ್ಲ ಮುಕ್ತಾತ್ಮರಿದ್ದರು. ಒಂದೇ ಸಮಯಕ್ಕೆ 770 ಅಮರಗಣಗಳು ಈ ಶಿವಯೋಗ ಸಾಧನೆಯಿಂದ ಮುಕ್ತಾತ್ಮರಾಗ್ತಾರೆ. ಇದು ಜಗತ್ತಿನ ಬಹುದೊಡ್ಡ ವಿಸ್ಮಯ. ಅದಕ್ಕಾಗಿ ಇಲ್ಲಿ ಶಿವಯೋಗದ ಬಗ್ಗೆ ಭಾಳ ಶರಣರ ಕೇಂದ್ರ ಬಿಂದುನೇ ಶಿವಯೋಗ ಅಂತ ಹೇಳ್ತೀವಿ ನಾವು. ಯಾಕಂದರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಬೇರೆ ಬೇರೆ ಚರ್ಚೆಗಳು ನೀಡ್ತೇವೆ. ಆದರೆ ಶರಣರ ಮೂಲ ನೆಲೆ, ಶರಣರ ಮೂಲ ಆಶಯ ನಾವೆಲ್ಲೋ ಶಿವಯೋಗವನ್ನು ಮರಿತಾ ಇದ್ದೀವೇನೋ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನಮ್ಮ ಸಿದ್ದರಾಮೇಶ್ವರ ಹೇಳ್ತಾರೆ, ಎಲ್ಲ ಯೋಗಗಳನ್ನು ಸಮೀಕರಿಸಿಕೊಂಡ ಮಹಾಯೋಗ ಅಂದರೆ ಶಿವಯೋಗ ಅಂತ ಹೇಳ್ತಾರೆ. ಮತ್ತು ಶಿವಯೋಗವನ್ನು ಎಲ್ಲ ಯೋಗಗಳ ರಾಜ್ಯ ಅಂತ ಷಣ್ಮುಖ ಶಿವಗಳು ಹೇಳ್ತಾರೆ.
ಇದಕ್ಕೆ ಒಂದು ಉದಾಹರಣೆ ನಿಮಗೆ ಕೊಡಬೇಕಂದ್ರೆ ಯಾವ ರೀತಿ ಎಲ್ಲ ಯೋಗಗಳನ್ನು ಸಮೀಕರಿಸಿಕೊಂಡಿದೆ ಅಂಥೇಳಿ. ಇದರಲ್ಲಿ ಹಠಯೋಗ ಇದೆ, ಲಯಯೋಗ ಇದೆ, ಮಂತ್ರಯೋಗ ಇದೆ, ರಾಜಯೋಗ ಇದೆ. ಎಲ್ಲ ಯೋಗಗಳ ರಾಜ ಯಾವುದಪ್ಪ ಅಂದರೆ ಶಿವಯೋಗ ಅಂಥೇಳಿ ನಮ್ಮ ಷಣ್ಮುಖ ಶಿವಯೋಗಿಗಳು ತಮ್ಮ ವಚನದಲ್ಲಿ ಹೇಳ್ತಾರೆ. ಇದಕ್ಕೆ ಒಂದು ಉದಾಹರಣೆ ನಿಮಗೆ ಸರಿಯಾಗಿ ಹೇಳಬೇಕಂದ್ರೆ, ಒಂದು ಸಲ ಹಿಮಾಲಯದಲ್ಲಿ ಭಾಳ ಮಳೆ ಆಗ್ತದೆ. ಮಳೆ ಎಡೆಬಿಡದೆ ಮಳೆ ಆಗ್ತಾ ಇರ್ತದೆ. ಆ ಹಿಮಾಲಯದ ತಮಗೆಲ್ಲ ಗೊತ್ತಿರಬೇಕು, ಎಲ್ಲ ಥರದ ಯೋಗಿಗಳು ಹಿಮಾಲಯದ ತಪ್ಪಲಿನಲ್ಲಿ ತಪಸ್ಸು ಮಾಡ್ತಿರ್ತಾರೆ. ಅಲ್ಲಿ ಹಠಯೋಗಿಗಳಿರ್ತಾರೆ, ರಾಜಯೋಗಿಗಳಿರ್ತಾರೆ, ಮಂತ್ರಯೋಗಿಗಳಿರ್ತಾರೆ, ಲಯಯೋಗಿಗಳಿರ್ತಾರೆ, ರಾಜಯೋಗಿಗಳಿರ್ತಾರೆ. ಎಲ್ಲ ತರಹದ ಯೋಗಿಗಳು ಅಲ್ಲಿ ಆ ಹಿಮಾಲಯದ ತಪ್ಪಲಿನಲ್ಲಿ ಇರ್ತಾರೆ. ಅವರೆಲ್ಲ ಮಳೆ ಜೋರಾಗಿ ಬಂದಾಗ ಏನು ಮಾಡ್ತಾರೆ ಅಂದರೆ, ಒಂದು ಅಲ್ಲಿ ಶಿವಾಲಯ ಇರ್ತದೆ. ಆ ಶಿವಾಲಯದಲ್ಲಿ ಎಲ್ಲರೂ ಹೋಗಿ ಹೊಕ್ಕಿಬಿಡ್ತಾರೆ. ಹೊಕ್ಕಿಬಿಟ್ಟಾಗ ಅಲ್ಲಿ ಸಹಜವಾಗಿ ಇದೊಂದು ರೂಪಕ ಕಥೆ, ಉಪಮೆಯ ಸಲುವಾಗಿ ಹೇಳ್ತಾ ಇದ್ದೀನಿ. ಶಿವಯೋಗ ಯಾವ ರೀತಿ ಎಷ್ಟು ಮಹತ್ವದ್ದು ಅಂತ ಅನ್ನುವ ಸಲುವಾಗಿ ಅಲ್ಲಿ ಏನಾಗ್ತದೆ, ಶಿವ ಪ್ರತ್ಯಕ್ಷ ಆಗ್ತಾನೆ. ಆ ಗುಡಿ ಒಳಗಿಂದ ಶಿವ ಪ್ರತ್ಯಕ್ಷ ಆಗ್ತಾನೆ. ಆದಾಗ ಸಹಜ ಎಲ್ಲ ಯೋಗಿಗಳಿಗೆ ಆಶ್ಚರ್ಯ ಆಗ್ತದೆ. ಏನು ರೀ, ನಾವು ಇಷ್ಟು ವರ್ಷ ತಪಸ್ಸು ಮಾಡೀನಿ, ಹಠಯೋಗಿ ಅಂತ ನನಗೆ ನೀನು ಸಿಕ್ಕಿಲ್ಲ, ರಾಜಯೋಗಿ ಅಂತ ನಾನು ಇಷ್ಟು ವರ್ಷ ತಪಸ್ಸು ಮಾಡೀನಿ, ನನಗೆ ಸಿಕ್ಕಿಲ್ಲ, ಲಯಯೋಗಿ ಅಂತ ನಾನು ಇಷ್ಟು ವರ್ಷ ತಪಸ್ಸು ಮಾಡೀನಿ, ಇಲ್ಲೇ ಹಿಮಾಲಯದಲ್ಲಿ ಇದ್ದೀನಿ, ಇದೇ ದೇವಸ್ಥಾನದ ಪಕ್ಕ ಇದ್ದೀನಿ, ನನಗೆ ಸಿಕ್ಕಿಲ್ಲ, ಇವತ್ತು ಯಾಕೆ ನೀವು ಇಷ್ಟು ಬೇಗನೆ ಪ್ರತ್ಯಕ್ಷವಾದ್ರಿ ಅಂತ ಕೇಳ್ತಾರೆ. ಆವಾಗ ಶಿವ ಹೇಳ್ತಾನೆ, ನೋಡಪ್ಪ, ನೀವೆಲ್ಲ ಪ್ರತ್ಯೇಕವಾಗಿ ನನ್ನ ಸಾಧನೆ, ನನ್ನನ್ನು ತಲುಪುವಂಥ ಸಾಧನೆ ಮಾಡ್ತಾಯಿದ್ದೀರಿ. ಇವತ್ತು ಎಲ್ಲರೂ ಕೂಡಿ ಬಂದಿದ್ದೀರಲ್ಲ, ಎಲ್ಲ ಯೋಗಗಳ ಸಮನ್ವಯ ಆಗಿದೆ ಇಲ್ಲಿ. ಅದಕ್ಕಾಗಿ ನನಗೆ ಅನಿವಾರ್ಯಕ್ಕಾಗಿ ಪ್ರಕಟವಾಗಬೇಕಾಯಿತು ಅಂತ ಹೇಳೋ. ಇಲ್ಲಿ ಹೇಳುವ ಉದ್ದೇಶ ಏನಪ್ಪ ಅಂತಂದರೆ, ಶಿವಯೋಗದಲ್ಲಿ ಅಂತಹ ಶಕ್ತಿ ಇದೆ, ಶಿವಯೋಗದ ಸಾಧನೆಯಲ್ಲಿ ಅಂಥ ಶಕ್ತಿ ಇದೆ. ಯಾವ ಯೋಗಗಳು, ಹಲವಾರು ಯೋಗಗಳಿಂದ ನಮಗೇನಾದರೂ ಮತ್ತು ನಮಗೆ ಗೊತ್ತಿಲ್ಲದೆ ಏನಾದರೂ ಅನಾಹುತಗಳಾಗಬಹುದು. ಆದರೆ ಶರಣರ ಈ ಶಿವಯೋಗ ಇದೆಯಲ್ಲ, ಎಲ್ಲರಿಗೂ ಕೂಡ ಸಹಜವಾಗಿ ಸುಲಭವಾಗಿ ಸುಳಿದ ಬಾಳೆಹಣ್ಣಿನಂತೆ ಶರಣರು ನಮಗೆ ಈ ಶಿವಯೋಗದ ರಹಸ್ಯವನ್ನು ನಮಗೆ ಕೊಟ್ಟಿದ್ದಾರೆ, ಅವರ ವಚನಗಳಲ್ಲಿ ಇಟ್ಟಿದ್ದಾರೆ. ಅದನ್ನು ಅರಿಯುವಂಥ ಪ್ರಯತ್ನ ನಾವುಗಳು, ಅವರ ಶರಣ ಸಂತಾನ, ಬಸವ ಸಂತಾನರು ಅನಿಸಿಕೊಳ್ಳುವವರು ನಾವು ಮಾಡ್ತಾ ಇಲ್ಲ. ಇದೇ ಒಂದು ನೋವಿನ ಸಂಗತಿ. ಅದಕ್ಕಾಗಿ ಈ ಶಿವಯೋಗ ಸಾಧನೆ ಯಾವ ರೀತಿ ಮಾಡಬೇಕು ಅನ್ನೋದು ಕುರಿತು ಶರಣರು ತಮ್ಮ ವಚನಗಳಲ್ಲಿ ಸಾಕಷ್ಟು ವಚನಗಳನ್ನು ಹೇಳಿದ್ದಾರೆ. ಆದರೆ ನಮ್ಮದು ಏನಿದೆ ಅಂದರೆ, ಸ್ವಲ್ಪ ಈ ನಮ್ಮ ಲೌಕಿಕ ನಮ್ಮ ಬದುಕಿನ ಜಂಜಾಟದಿಂದ ಸ್ವಲ್ಪ ಸಮಯ ಆ ದೇವನಿಗಾಗಿ, ನಮ್ಮತನಕ್ಕಾಗಿ, ನಮಗಾಗಿ ಮೀಸಲಿಟ್ಟು ಆ ಶಿವಯೋಗ ಸಾಧನೆ ಅಂದರೆ ಅದು ನಮಗಾಗಿ ಮಾಡುವಂಥದ್ದು. ನಾವು ಉಳಿದ ಎಲ್ಲ ಕೆಲಸ, ನಮ್ಮ ಕಾಯಕ, ಬೇರೆ ಎಲ್ಲ ಕೆಲಸ ಏನು ಮಾಡ್ತೀವಿ ಅಂದ್ರೆ ನಮ್ಮ ಸಂಸಾರಗೋಸ್ಕರ, ನಮ್ಮ ಹೆಂಡತಿ, ಮಕ್ಕಳು, ಪರಿವಾರ, ಬಂಧು ಬಳಗಗೋಸ್ಕರ ಮಾಡ್ತೀವಿ. ಆದರೆ ಈ ಒಂದು ಶಿವಯೋಗ ನಾವು ಸಮಯ ಕೊಡ್ತೀವಲ್ಲ, ಈ ಶಿವಯೋಗದ ಸಮಯ ಏನದಲ್ಲ, ನಮ್ಮ ಆತ್ಮ ವಿಕಾಸವಾಗ್ತದೆ, ನಮ್ಮ ಬೌದ್ಧಿಕ ವಿಕಾಸವಾಗ್ತದೆ, ನಮ್ಮ ಸರ್ವಾಂಗೀಣ ವಿಕಾಸ ಆಗ್ತದೆ. ಇದಕ್ಕಾಗಿ ನಮ್ಮ ಶರಣರು ಈ ಶಿವಯೋಗದ ಏನು ಹೇಳಿದ್ದಾರೆ, ಅದರ ಯಾವ ರೀತಿ ಸಾಧನೆ ಮಾಡಬೇಕು ಅನ್ನೋದು ಕೂಡ ನಾವು ತಿಳ್ಕೋಬೇಕಾಗ್ತದೆ. ಇಲ್ಲಿ ಚಾಮರಸ ಭಾಳ ಸರಳವಾಗಿ ಹೇಳ್ತಾನೆ, ಹಾಲಿನಿಂದಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿನಿಂದಡೆ ಮನವು ನಿಲ್ಲುವುದು, ಮನವು ನಿಂದಡೆ ಬಿಂದು ನಿಲ್ಲುವುದು, ಲೀಲೆಯಿಂದ ಬಿಂದುನಿಂದಡೆ ಕಾಲ ಕರ್ಮವ ಗೆಲೆದು ಮಾಯೆಯ ಹೇಳ ಹೆಸರಲ್ಲಿ ಎನಿಸಬಹುದೈ ಬಸವ ಕೇಳೆಂದ ಅಂತ ಹೇಳ್ತಾರೆ. ಇಲ್ಲಿ ಮನವನ್ನು ನಿಲ್ಲಿಸುವಂತಹ ಪರಿ ಸರಳವಾಗಿ ಚಾಮರಸ ನಮಗೆ ಹೇಳ್ತಾರೆ. ಹಾಗೆ ಎಲ್ಲ ಶರಣರು, ಎಲ್ಲ ಯೋಗಗಳು, ಪಾತಂಜಲಿ ಕೂಡ ಅದೇ ಹೇಳ್ತಾನೆ, ಯೋಗ ಚಿತ್ತ ವೃತ್ತಿ ನಿರೋಧ ಅಂತೇಳಿ. ಯೋಗ ಚಿತ್ತ ವೃತ್ತಿ ನಿರೋಧ. ಈ ಚಿತ್ತವೃತ್ತಿಗಳನ್ನು ನಾವು ಅಡಗಿಸುವ ಸಲುವಾಗಿ ಶಿವಯೋಗವನ್ನು ನಾವು ಮಾಡಬೇಕಾಗ್ತದೆ. ಇಲ್ಲಿ ಉದಾಹರಣೆಗೆ ಅಂದರೆ, ಒಂದು ಕಡಲಿದೆ, ಆ ಕಡಲಿನ ಅಲೆಗಳೇನವಲ್ಲ, ಆ ಕಡಲಿನ ಆಳದಲ್ಲ, ಅದು ಆತ್ಮ. ಕಡಲು ಅಂದರೆ ಈ ಮನಸ್ಸು. ಈ ಕಡಲಿನ ಅಲೆಗಳೇನವಲ್ಲ, ಇವು ಚಿತ್ತವೃತ್ತಿಗಳು. ಎಲ್ಲಿವರೆಗೆ ಅಲೆಗಳು ನಿಲ್ಲುವುದಿಲ್ಲವೋ ಅಲ್ಲಿವರೆಗೆ ನಮ್ಮ ಆತ್ಮಸ್ವರೂಪದ ದರ್ಶನ ನಮಗೆ ಸಿಗೋದಿಲ್ಲ. ಅದಕ್ಕಾಗಿ ಈ ಅಲೆಗಳನ್ನು ನಿಲ್ಲಿಸುವ ಸಲುವಾಗಿ ಶರಣರು ಈ ಶಿವಯೋಗದಲ್ಲಿ ಸಾಕಷ್ಟು ವಚನಗಳು ಬರ್ತವೆ. ಈ ಮುಂದೆ ಮತ್ತೆ ಸಮಯದ ಅಭಾವಕ್ಕಾಗಿ ಈ ಹಲವಾರು ವಚನಗಳಿವೆ. ಕತ್ತಲ ಮನೆಯಲ್ಲಿದ್ದ ಮನುಜನು ಎನ್ನಿತ ಕಾಲ ಜ್ಯೋತಿ ನೆನೆದೆಡೆ ಅನ್ನುವ ಚನ್ನಬಸವಣ್ಣನ ವಚನದ ಹಾಗೆ ಇಲ್ಲಿ ನಮ್ಮಲ್ಲಿ 3 ಸಮೀಕರಣಗೊಂಡಂತಹ ಯೋಗ: ಲಿಂಗಾರ್ಚನೆ, ಲಿಂಗ ನಿರೀಕ್ಷಣೆ ಮತ್ತು ಲಿಂಗ ಧ್ಯಾನ. ಈ 3ರ ಸಮನ್ವಯ. ನಾವು ಬೇರೆ ಬೇರೆ ಧರ್ಮದಲ್ಲಿ ಬರೀ ಅರ್ಚನೆ ನೋಡ್ತೀವಿ, ಮತ್ತು ಕೆಲವೊಂದು ಧರ್ಮದಲ್ಲಿ ಬರೀ ನಿರೀಕ್ಷಣೆ ನೋಡ್ತೀವಿ, ಕೆಲವೊಂದು ಯೋಗಗಳಲ್ಲಿ ಬರೀ ಧ್ಯಾನವನ್ನೇ ನೋಡ್ತೀವಿ. ಆದರೆ ಶಿವಯೋಗದಲ್ಲಿ ಹೇಗಿದೆಯಪ್ಪ ಅಂದರೆ, ಇಲ್ಲಿ ಲಿಂಗಾರ್ಚನೆ ಆಗ್ತದೆ, ಲಿಂಗ ನಿರೀಕ್ಷಣೆ ಆಗ್ತದೆ, ಲಿಂಗ ಧ್ಯಾನ ಆಗ್ತದೆ.
ಇವು ಮೂರೂ ಕೂಡಿಕೊಂಡಾಗ ಈ ಸಮ್ಯಕ್ ಜ್ಞಾನಾತ್ಮಕವಾದ ಲಿಂಗಾರ್ಚನೆ, ಲಿಂಗ ನಿರೀಕ್ಷಣೆ, ಲಿಂಗ ಧ್ಯಾನ ಇವು ಮೂರೂ ಒಂದೊಂದೇ ಮುಕ್ತಿಯೇ ನೀವನೆಂಬ ಮಂದಗತಿಗಳ ಮಾತು ಕೇಳಲಾಗದು ಅಂಥೇಳಿ ನಮ್ಮ ಚನ್ನಬಸವಣ್ಣವ್ರು ಅಪ್ಪಣೆ ಮಾಡ್ತಾರೆ. ಅಂದರೆ ಈ ಮೂರನ್ನು ಬಿಟ್ಟು ಬರೀ ಒಂದೊಂದನ್ನೇ ಮಾಡಿ ನಾನು ಏನಾದರೂ ಸಾಧನೆ ಮಾಡ್ತೀನಿ ಅಂದರೆ ಸಾಧ್ಯ ಆಗೋದಿಲ್ಲ. ಈ ಮೂರರ ಸಮೀಕರಣವಾದಂತಹ ಶಿವಯೋಗವನ್ನು ನಾವು ಲಿಂಗಾಯತರು ಅನಿಸ್ಕೊಂಡವರು, ಇದು ಯಾವುದೇ ಇಷ್ಟಲಿಂಗ ಅಂದರೆ ಇದು ಜಾತಿರಹಿತ. ಈ ಹೇಗೆ ನಿರಾಕಾರ ದೇವನನ್ನು ನಾವು ಕಾಣಬೇಕಾದ್ರೆ ಇಷ್ಟಲಿಂಗ ಬೇಕು, ಯಾವ ರೀತಿ ಕಾಣದ ಕಾಲವನ್ನು ನಾವು ನೋಡಬೇಕಾದ್ರೆ ಗಡಿಯಾರ ಬೇಕು, ಆ ರೀತಿ ನಮ್ಮನ್ನು ನಾವು ಅರಿಯುವ ಸಲುವಾಗಿ ನಮ್ಮ ಆತ್ಮಸ್ವರೂಪ ದರ್ಶನದೊಂದಿಗೆ ಆ ಶಿವನಲ್ಲಿ ಒಂದಾಗುವ ಸಲುವಾಗಿ ನಾವು ಎಲ್ಲರೂ ಈ ಶಿವಯೋಗದ ಬಗ್ಗೆ ತಿಳಿದುಕೊಳ್ಳಬೇಕು. ಶಿವಯೋಗ ಸಾಧನೆಯನ್ನು ದಿನನಿತ್ಯ ಕನಿಷ್ಠ 30 ನಿಮಿಷ ಆದರೂ ಕೂಡ ನಾವು ಶಿವಯೋಗಕ್ಕಾಗಿ ನಮ್ಮ ಸಮಯ ಮೀಸಲಿಟ್ಟು ನಾವು ಸಾಧನೆ ಮಾಡಿದ್ದಾದರೆ ಭಾಳ ಬೇಗನೆ ಪ್ರತಿಫಲ ಸಿಗ್ತದೆ ಮತ್ತು ಇದರಿಂದ ಬಹಳಷ್ಟು ಉಪಯೋಗಗಳಿವೆ. ಇಲ್ಲಿವರೆಗೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಬಸವ ಟಿ ವಿ ಬಳಗದವರಿಗೂ ಅನಂತ ಕೋಟಿ ಶರಣಾರ್ಥಿಗಳು ಮತ್ತು ನೋಡುಗರಿಗೂ ಕೂಡ ಅನಂತ ಕೋಟಿ ಶರಣಾರ್ಥಿಗಳನ್ನು ಹೇಳ್ತಾ, ತಾವೆಲ್ಲರೂ ಈ ಬಸವ ಟಿ ವಿ ಅಂದರೆ ನಮ್ಮ ಟಿ ವಿ, ನಮ್ಮೆಲ್ಲರ ಟಿ ವಿ, ಈ ಬಸವ ಟಿ ವಿಗೆ ಹೆಚ್ಚು ಹೆಚ್ಚು ಸದಸ್ಯರಾಗುವುದರ ಮೂಲಕ ನಮ್ಮ ತನು ಮನ ಧನಗಳಿಂದ ಈ ಬಸವ ಟಿ ವಿಯೊಂದಿಗೆ ಕೈ ಜೋಡಿಸುವುದರ ಮೂಲಕ ಈ ಬಸವ ಟಿ ವಿಯನ್ನು, ಈ ನಮ್ಮ ಬಸವ ತತ್ವವನ್ನು, ಶರಣರ ತತ್ವಗಳನ್ನು ಈ ವಿಶ್ವದೆಲ್ಲೆಡೆ ಈ ಮೂಲಕ ನಾವು ಹೆಚ್ಚಿಗೆ ಕೈ ಜೋಡಿಸಿದಾಗ ಇನ್ನೂ ಹೆಚ್ಚಿನ ಜನರಿಗೆ ತಲುಪಕ್ಕೆ ಸಾಧ್ಯ ಆಗ್ತದೆ. ವಿಶ್ವದೆಲ್ಲೆಡೆ ಇವತ್ತು ಬಸವ ಟಿ ವಿ ನೋಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲರ ಒಂದು ಮೂಲ ಕರ್ತವ್ಯ ಏನಂದರೆ ಬಸವ ಟಿ ವಿಯನ್ನು ಜೊತೆಗೆ ಕೈ ಜೋಡಿಸಿ ಬಸವ ಟಿ ವಿಯನ್ನು ಬೆಳೆಸೋದು ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಇನ್ನೊಮ್ಮೆ ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.